ಸರೆಂಡರ್ ಆಗೋಕೆ ಒಪ್ಪಿದ್ದಂತಹ ಕಾರ್ತಿಕ್ನ ಮೊಬೈಲ್ನ ಮತ್ತೋರ್ವ ಆರೋಪಿ ದೀಪಕ್ ಕಸಿದುಕೊಂಡಿದ್ದ. ಸಾಕ್ಷ್ಯ ನಾಶ ಮಾಡುವಂತಹ ಉದ್ದೇಶ. ಕಾರ್ತಿಕ್ ಮೊಬೈಲ್ ಫೋನ್ನ ಕಸಿದು ಶೆಡ್ನಲ್ಲೇ ಬಚ್ಚಿಟ್ಟಿದ್ದ ಪ್ರಕರಣದ 13ನೇ ಆರೋಪಿ ದೀಪಕ್. ವಿಚಾರಣೆಯ ವೇಳೆ ಈ ಬಗ್ಗೆ ದೀಪಕ್ ಬಾಯ್ಬಿಟ್ಟಿದ್ದಾನೆ. ಆ ನಂತರದಲ್ಲಿ ಪೊಲೀಸರು ಶೆಡ್ನಲ್ಲಿ ಮಹಜರು ಮಾಡಿ ಆ ಫೋನ್ನ ವಶಕ್ಕೆ ಪಡೆದಿದ್ದಾರೆ. ಸರೆಂಡರ್ ಆಗೋಕೆ ಆರೋಪಿಗಳಿಗೆ ಹಣದ ಆಮಿಷವನ್ನು ಕೂಡ ನೀಡಿದ್ದು ಇದೇ ದೀಪಕ್. ಕಾರ್ತಿಕ್, ನಿಖಿಲ್ ಹಾಗೆ ಕೇಶವಮೂರ್ತಿಯನ್ನ ದೀಪಕ್ ಸರೆಂಡರ್ ಆಗುವಂತೆ ಒಪ್ಪಿಸುವಲ್ಲಿ ಸಕ್ಸಸ್ ಆಗಿದ್ದ. ರಿಮಾಂಡ್ ಕಾಪಿಯಲ್ಲಿ ದೀಪಕ್ನ ಪಾತ್ರದ ಬಗ್ಗೆಯೂ ಕೂಡ ಬಹಳ ಸ್ಪಷ್ಟವಾಗಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ರಿಮಾಂಡ್ ಅರ್ಜಿಯಲ್ಲಿ ಪ್ರಕರಣದ 13ನೇ ಆರೋಪಿಯಾಗಿರುವಂತಹ ದೀಪಕ್ ಯಾವ ರೀತಿ ಸಾಕ್ಷ್ಯ ನಾಶವನ್ನ ಮಾಡುವುದಕ್ಕೆ ಪ್ರಯತ್ನ ಪಟ್ಟ, ಅದರ ಜೊತೆಗೆ ಪ್ರಕರಣದಲ್ಲಿ ದರ್ಶನ್ನ ಪಾರು ಮಾಡುವುದಕ್ಕೆ ಬೇರೆಯವರನ್ನ, ಪ್ರಕರಣದ ಭಾಗವಾಗಿರದೇ ಇರುವಂತವರನ್ನ ಸರೆಂಡರ್ ಮಾಡಿಸುವುದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟ, ಅವರಿಗೆ ಹಣವನ್ನ ನೀಡುವಂತಹ ವಿಚಾರದಲ್ಲಿ ಈತನ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಪ್ರಕರಣದ 13ನೇ ಆರೋಪಿ ದೀಪಕ್ ಮಾಡಿರುವಂತಹ ಕೃತ್ಯದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಆತ ಪ್ರಕರಣದ ಮತ್ತೋರ್ವ ಆರೋಪಿಯಾಗಿರುವಂತಹ ಕಾರ್ತಿಕ್, ಈತನ ಮೊಬೈಲ್ ಫೋನ್ನ ಕಸಿದುಕೊಂಡಂತಹ ನಂತರದಲ್ಲಿ ಮೊಬೈಲ್ ಫೋನ್ ಯಾರಿಗೂ ಸಿಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇವರು ಕೊಲೆ ಮಾಡಿದ್ರಲ್ಲ ರೇಣುಕಾಸ್ವಾಮಿಯನ್ನ, ಅದೇ ಶೆಡ್ನಲ್ಲಿ ಆ ಫೋನ್ನ ಅಡಗಿಸಿಡುವಂತಹ ಕೆಲಸವನ್ನ ಈ ದೀಪಕ್ ಮಾಡಿದ್ದ. ಯಾವಾಗ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಆರೋಪಿ ದೀಪಕ್ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಅದಾದಂತಹ ನಂತರದಲ್ಲಿ ಆರೋಪಿಗಳನ್ನ ಇದೇ ಶೆಡ್ಗೆ ಕರ್ಕೊಂಡು ಬಂದು, ಪಟ್ಟಣಗೆರೆಯ ರೇಣುಕಾಸ್ವಾಮಿಯ ಕೊಲೆ ನಡೆದಂತಹ ಶೆಡ್ ಇಲ್ಲಿ ಕರ್ಕೊಂಡು ಬಂದು ಆ ಫೋನ್ನ ಬಚ್ಚಿಟ್ಟಿದ್ದಂತಹ ಫೋನ್ನ ವಶಕ್ಕೆ ಪಡೆಯುವಲ್ಲಿ, ಸೀಸ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಅದರ ಜೊತೆಗೆ ಆರೋಪಿಗಳನ್ನ ಸರೆಂಡರ್ ಮಾಡಿಸೋಕೆ ದರ್ಶನ್ ಅವರ ಹೆಸರು ಹೊರಗಡೆ ಬರಬಾರದು ಈ ಪ್ರಕರಣದಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇನ್ನಿತರ 4 ಜನರನ್ನ ಒಪ್ಪಿಸಲಾಗುತ್ತೆ. ಪ್ರಕರಣದಲ್ಲಿ ನೀವು ಹೋಗಿ ಸರೆಂಡರ್ ಆಗಿ ಅಂತ ಹೇಳಿ ಆ ರೀತಿ ಸರೆಂಡರ್ ಆಗೋಕೆ ಮುಂದಾಗಿದ್ದು ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಹಾಗೆಯೇ ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ. ಅವರಿಗೆ ಹಣದ ವ್ಯವಸ್ಥೆಯನ್ನ ಮಾಡಿದ್ದು ಕೂಡ, ದರ್ಶನ್ ಮೂಲಕ ಹಣದ ವ್ಯವಸ್ಥೆಯನ್ನ ಮಾಡಿದ್ದು ಕೂಡ ಇದೇ ಆರೋಪಿ ದೀಪಕ್. ಈ ವಿಚಾರವಾಗಿ ರಿಮಾಂಡ್ ಅಪ್ಲಿಕೇಶನ್ ನಲ್ಲೇ ಉಲ್ಲೇಖವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.